ನಿನ್ನ ಅರ್ಚನಾ ಅರ್ಚನಾ ಅಂತ ಬಾಯಿ ತುಂಬ ಕರೆದು ಬಿಟ್ವಾ. ಆದ್ರೆ ಅವರುಗಳು ನಿಶ್ಚಿತಾರ್ಥ ಆಗ್ತಿದ್ದ ಹಾಗೆ ನಿನ್ನ ಶಾಂತಿ ಶಾಂತಿ ಅಂತ ಕರೆದ್ರು ನೀನೇನು ಹೇಳಲೇ ಇಲ್ವಲ್ಲ ಕಂದ. ಒಂದೇ ದಿನದಲ್ಲಿ ಅರ್ಚನಾ ಆಗಿದ್ದ ನೀನು ಶಾಂತಿ ಆಗೋಗ್ಬಿಟ್ಟಲ್ಲಮ್ಮ. ನನ್ನ ಮನೆಗೆ ನಾನು ವಾಪಸ್ ಹೋಗ್ತಾ ಇದ್ದೀನಿ. ಅಣ್ಣನ ಮನಸ್ಸನ್ನ ನೋಯಿಸ್ದೆ ವಾಪಸ್ ಹೋಗ್ತಾ ಇದ್ದೀನಿ. ಇಲ್ವಲ್ಲ, ಅಣ್ಣನ ಮನ್ಸಿಗೆ ನೋವಾಗಿಲ್ಲ ಅಂತ ನಾನು ಯಾಕೆ ಅನ್ಕೋತಿದ್ದೀನಿ? ನಾನ್ ಜೀವ ಕೊಟ್ಟಿರೋ ನನ್ನ ಮಗ ಮುಖ್ಯನಾ? ನಾನ್ ಯಾರು ಅಂತ ಗೊತ್ತಿಲ್ಲದೆ ನನಗ್ ಜೀವನ ಕೊಟ್ಟಿರೋ ಅಣ್ಣ ಮುಖ್ಯನಾ? ಕರಳಬಳ್ಳಿನ ಭಾತೃತ್ವನ ಗೊತ್ತಾಗ್ತಾ ಇಲ್ವೇ? ಇಷ್ಟು ದಿನ ನಾನು ಹೋರಾಟ ಮಾಡಿದ್ದೆ ಶಾಂತಿ ನಿವಾಸನ ಕಾಪಾಡೋದಿಕ್ಕೆ, ಅಲ್ಲಿಗೆ ಹೋಗೋದಿಕ್ಕೆ. ಆದ್ರೆ ಅರ್ಚನನ್ ಕರ್ಕೊಂಡ್ ಬಂದು ಅಣ್ಣನ ಹತ್ರ ಬಿಟ್ಬಿಡ್ತೀನಿ. ಈ ಮದ್ವೆ ಮುಗಿತಿದ್ದಂಗೆ ಅರ್ಚನನ್ ಕರ್ಕೊಂಡ್ ಬಂದು ಅಣ್ಣನ ಹತ್ರ ಬಿಟ್ಟು ಅವನ್ ಕಾಲಿಗೆ ಬಿದ್ದ್ಬಿಡ್ತೀನಿ. ನಾನ್ ಶಾಂತಿ ಅಂದ್ರೆ ಅಣ್ಣ ಏನ್ ಮಾಡ್ಬೋದು? ಈ ಮನೆಗ್ ಬರ್ಲೇಬೇಡ ಅಂತ ಹೇಳ್ಬೋದಷ್ಟೇ ತಾನೆ. ಮನೆ ಏನ್ ದೂರ ಇಲ್ವಲ್ಲ. ಅಣ್ಣನ್ ನೋಡ್ಕೊಂಡು ಸಂತೋಷವಾಗಿದ್ಬಿಡ್ತೀನಿ. ಅಣ್ಣ, ಕ್ಷಮಿಸ್ತೀಯ ಅಲ್ವಾ ನಿನ್ನ? ಕ್ಷಮಿಸ್ತೀಯ ಬಿಡು. ಇಷ್ಟು ದಿನ ನಿನ್ ಜೊತೆಲಿ ಇದ್ನಲ್ವಾ ನಾನು? ಚಿನ್ನು, ಚಿನ್ನು, ಬಾಯ್ಲಿ. ಏನ್ ಅರ್ಚನಾ, ಏನೋ ಯಾಕೋ ಅಳ್ತಿದ್ಯಾ? ನಾನೆಲ್ಲ ಅಳ್ತಿದ್ದೀನಿ. ಅದು ಈರುಳ್ಳಿ ಹಚ್ತಾ ಇದ್ದೆ. ಈರುಳ್ಳಿನ ಏನಕ್ಕೆ? ಚುರುಮುರಿ ಮಾಡ್ತಾ ಇದ್ದೆ ನಿನಗೋಸ್ಕರ. ಓ, ಚೆನ್ನಾಗ್ ಮಾಡ್ತೀಯಾ? ಇವಾಗ ತಗೊಂಬರ್ತೀನಿ, ತಿಂದ್ಬಿಟ್ಟು ನೀನೇ ಹೇಳು. ಒಂದ್ ನಿಮಿಷ ಬಾಯ್ಲಿ. ಏನು? ಒಂದ್ ಸೆಕೆಂಡ್ ಕುತ್ಕೋ. ಹಂಗೆ ಹೇಳು, ಪರವಾಗಿಲ್ಲ. ಕುತ್ಕೋ ಬಾಯ್ಲಿ. ಸರಿ ಹೇಳು. ನನ್ನನ್ನು ಇನ್ನೂ ಕೂಡ ಹಾಕಿದ್ಯಾ? ನಾನು ಎಷ್ಟೋ ದಿನದಿಂದ ಹಿಂಗೆ ಇದ್ದೀನಿ. ಪಾಪ ನೀನು ನನ್ ಜೊತೆ ದಿನ ಕಾಯ್ಕೊಂಡ್ ಕೂತಿದ್ಯಾ. ನೀನ್ ನೋಡಿದ್ರೆ ಬೇಜಾರಾಗುತ್ತೆ ಕಣೋ. ಹೋಗಾಚೆ ಆರಾಮಾಗಿ ಸುತ್ತಾಡ್ಕೊಂಡ್ ಬಾ. ನಾನೆಲ್ಲೂ ಹೋಗಲ್ಲ, ತಪ್ಪಿಸ್ಕೊಂಡಲ್ಲ. ಅದ್ರ ಬಗ್ಗೆ ಎಲ್ಲ ತಲೆಗೆ ಅಂದ್ರೆ ವರಿ ಮಾಡ್ಕೋಬೇಡ. ಹೋಗ್ ಸುತ್ತಾಡ್ಕೊಂಬಾ, ಹೋಗು. ಈಗೇನು ಈ ವಿಷಯ ಹೇಳೋದಕ್ಕೋಸ್ಕರ ನನ್ನ ಕೂರ್ಸ್ಕೊಂಡ? ನನಗೆ ಬೇರೆ ಕೆಲಸ ಇದೆ ಅಂತ ಹೇಳ್ತಾ ಇದೀನಲ್ವಾ? ಬಾರೋ. ಮತ್ತಿನ್ನೇನ್ ಹೇಳು? ಇರು, ನಾನೊಂದ್ ವಿಷಯ ಹೇಳ್ತೀನಿ, ಉತ್ತರ ಕೊಡ್ತೀಯಾ? ಹಾ, ಸರಿ ಆಯ್ತು. ಆದ್ರೆ ಮೊದ್ಲು ನೀನು ಪ್ರಶ್ನೆ ಏನು ಅಂತ ಕೇಳು. ಪ್ರಶ್ನೆ ಕೇಳಾದ್ಮೇಲೆ ನಾನ್ ಡಿಸೈಡ್ ಮಾಡ್ತೀನಿ ಇದಕ್ಕೆ ಉತ್ತರ ಕೊಡ್ಬೇಕು ಅಥವಾ ಬೇಡವೋ ಅಂತ. ಆದ್ರೆ ನಿಜ ಹೇಳ್ಬೇಕಪ್ಪ. ಹೇಳ್ತೀನಿ, ನೀನ್ ಮೊದ್ಲು ಕೇಳು. ಪ್ರಾಮಿಸ್? ಪ್ರಾಮಿಸ್. ಕೇಳು. ನಿಜ ಹೇಳ್ತೀನಿ ಅಂತ ಹೇಳಿದ್ಯಾ? ನಿಜನೇ ಹೇಳ್ಬೇಕು, ಓಕೆ? ಆಯ್ತು. ನಿನಗೂ ಮತ್ತೆ ನಿನ್ ಜೈಲರ್ ಶಾಂತಿಗೂ ಏನಾದ್ರೂ ಸಮಥಿಂಗ್? ಅರ್ಚನಾ, ಏನ್ ಮಾತಾಡ್ತಿದ್ಯಾ ನೀನು? ನೋಡು, ಏನಂದ್ರೆ ಅದ್ ಮಾತಾಡ್ಬೇಡ, ನನಗಿಷ್ಟ ಆಗಲ್ಲ. ಕೂತ್ಕೋ, ಒಂದ್ ನಿಮಿಷ. ನನಗಿಷ್ಟ ಕಣೋ ಈ ತರ ಗಾಸಿಪ್ ಎಲ್ಲ ಮಾತಾಡಕ್ ನಂಗೆ ತುಂಬಾ ಇಷ್ಟ. ಪ್ಲೀಸ್ ಹೇಳೋ. ನಾನ್ ಯಾರ ಹತ್ರ ಆದ್ರೂ ಹೇಳ್ತೀನಾ? ಹೇಳಕ್ಕೆ ನಾನ್ ಹೊರಗಡೆನಾ ಇದ್ದೀನಿ? ಒಳಗಡೆ ಇದ್ದೀನಿ ತಾನೆ. ಒಂದ್ ವೇಳೆ ಹೊರಗಡೆ ಹೋಗ್ತೀನಿ ಅಂತಾನೆ ಇಟ್ಕೋ, ಆಗ್ಲೂನು ಹೇಳಲ್ಲ. ಆ ನಂಬಿಕೆ ಉಳಿಸ್ಕೋತೀನಿ, ಓಕೆ? ಪ್ಲೀಸ್ ಹೇಳೋ. ಅರ್ಚನಾ, ದಯವಿಟ್ಟು ಅರ್ಥ ಮಾಡ್ಕೋ. ನೀನ್ ಅಂದ್ಕೊಂಡಿರೋ ತರ ಏನೂ ಇಲ್ಲ, ಬಿಟ್ಬಿಡು. ಹಲೋ ಸರ್, ಹಂಗೇನು ಇಲ್ಲ ಅಂತ ನೆಲ ನೋಡ್ಕೊಂಡು ಹೇಳ್ತಿದ್ದೀರಾ? ನಾನೇನಲ್ಲ ಕೂತಿದ್ದೀನಿ, ಇಲ್ಲಿ ಕೂತಿದ್ದೀನಿ. ಸತ್ಯ ಹೇಳೋರು ಯಾವಾಗ್ಲೂ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ತಾರೆ, ಇಲ್ಲಿ ನೋಡ್ಕೊಂಡು ಹೇಳು. ಸುಳ್ಳು ಹೇಳ್ತಿದ್ಯಾ ಅಂತ ನನಗೆ ಈಸಿಯಾಗಿ ಗೊತ್ತಾಗ್ತಿದೆ, ಯಾಕಂದ್ರೆ ಆ ಕಡೆ ಈ ಕಡೆ ಮೇಲೆ ಕೆಳಗೆ ನೋಡ್ಕೊಂಡು ಮಾತಾಡ್ತಿದ್ಯಾ ನೀನು. ಇವಾಗೇನು? ನಾನಿವಾಗ ನಿನ್ ಕಣ್ಣಲ್ಲಿ ನೇರವಾಗಿ ನೋಡ್ತಾ ಸತ್ಯ ಹೇಳ್ಬೇಕು, ಅಷ್ಟೇ ತಾನೆ? ಎಸ್. ಸರಿ ಆಯ್ತು, ಹೇಳ್ತೀನಿ, ಕೇಳಿಸ್ಕೊ. ನೇರವಾಗಿ ಕಣ್ಣಲ್ಲಿ ಕಣ್ಣಿಟ್ಟೆ ಹೇಳ್ತಾ ಇದೀನಿ, ಕೇಳಿಸ್ಕೊ. ನೀನ್ ಅಂದ್ಕೊಂಡಿರೋ ತರ ಸಮಥಿಂಗ್ ಏನೂ ಇಲ್ಲ, ಓಕೆ? ಆಯ್ತಾ? ಕಳ್ಳ, ಸುಳ್ಳು ಹೇಳ್ತಿದ್ಯಾ ನೀನು, ನಂಗೆ ಗೊತ್ತಾಯ್ತು. ನಿನ್ ಕಣ್ಣೇ ಸುಳ್ಳು ಹೇಳ್ತಿದೆ. ನೋಡ ಅರ್ಚನಾ, ಪ್ಲೀಸ್. ನನ್ನ ಮತ್ತೆ ಶಾಂತಿ ಸಂಬಂಧ ಏನು ಅಂತ ನಿನಗೆ ಗೊತ್ತಿಲ್ಲ. ಸುಮ್ನೆ ಅಪಾರ್ಥ ಮಾಡ್ಕೋಬೇಡ. ಹೇಳ್ತಾ ಇದೀನಲ್ಲ, ಏನೂ ಇಲ್ಲ ಅಂತ. ನೋಡು, ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಶಾಂತಿ ನನ್ನ ಪಾಲಿಗೆ ದೇವತೆ.